ಆಗಮಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಕಿರಣ್ ಪಂದ್ಯಾವಳಿಯ ಉದ್ದಕ್ಕೂ ಕೂಡ ಪ್ರಮುಖ ದಾಳಿಕಾರನಾಗಿ ಯಶಸ್ವಿ ದಾಳಿಕಾರನಾಗಿ ಕೂಡ ಹೊರಹೊಮ್ಮಿರುವ ಆಟಗಾರ. ಚಾಕಚಕ್ಯತೆ ಆಟಗಾರ, ಚುರುಕಾದ ಪಾದಚಲನೆಯ ಆಟದೊಂದಿಗೆ ತಮ್ಮ ತಂಡವನ್ನು ಫೈನಲ್ಗೆ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಂಪಿಯನ್ ಆಗುವುದು ಯಾರು ಅನ್ನೋದು ಪ್ರಶ್ನೆ. 20 ನಿಮಿಷಗಳ ಆಟದಲ್ಲಿ ಆ ಪ್ರಶ್ನೆಗೆ ನಮಗೆ ಉತ್ತರ ಸಿಗಲಿದೆ. ಒಂದು ಅದ್ಭುತವಾದಂತಹ ಡಿಫೆನ್ಸ್ ಕೂಡ ನಡೆದಿದ್ದೇವೆ. ಕಿರಣ್ ರವರಿಗೆ ಮೊದಲ ರೇಡ್ನಲ್ಲಿ ಯಾವುದೇ ಪಾಯಿಂಟ್ ನೀಡದೆ ಪಂದ್ಯವನ್ನು ಚಳಿಗೆ ಮಾರು ಹೋಗಿರುವ ಪ್ರೇಕ್ಷಕ ಬಂಧುಗಳು ಕೈಗಳು ಜೋಬ್ಗಳಾಗವೆ. ಜೋಬ್ಗಳಿಂದ ಕೈ ಆಚೆ ಬಂದು ಚಪ್ಪಾಳೆ ಹೊಡಿಬೇಕು. ರೈಡ್ ಬಂದಾಗ, ಒಳ್ಳೆ ಆಟ ಬಂದಾಗ ಅವಾಗ ಇನ್ನೊಂದು ಸ್ವಲ್ಪ ಮಜಾ ಬರ್ತದೆ. ಕೃತಿಕ್ ಮೊದಲ ರೇಟ್ನಲ್ಲಿ ಬೋನಸ್ ಅಂಕದೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದೆ ಚಿಕ್ಕನಾಗಮಂಗಲ ತಂಡ. ಒಂದು ಒಳ್ಳೆ ಪ್ರದರ್ಶನ ಧನುಬಾಯಿಸ್ ತಂಡಕ್ಕೆ. ಕಿರಣ್ ರವರಿಗೆ ಪಾಯಿಂಟ್ ನೀಡಿದೆ ಆ ಡಿಫೆನ್ಸ್ ನ ವಿರುದ್ಧ. ಇಲ್ಲೊಂದು ಅದ್ಭುತವಾದಂತಹ ಟ್ಯಾಕಲ್ ನ ಪ್ರಯತ್ನ. ಚೇತನ್ ಪ್ರೋ ಕಬಡ್ಡಿಯ ಆಟಗಾರ ತಮ್ಮ ಅನುಭವವನ್ನ ತೋರ್ಪಡಿಸ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಅತ್ಯದ್ಭುತವಾದಂತಹ ಬ್ಯಾಕ್ ಹೋಲ್ಡ್. ಬಹುತೇಕ ಈ ಪಂದ್ಯಾವಳಿಯಲ್ಲಿ ಇದೆ ಮೊದಲು ಅನ್ಸುತ್ತೆ ಇಷ್ಟು ಪರ್ಫೆಕ್ಟ್ ಆದಂತ ಒಂದು ಬ್ಯಾಕ್ ಹೋಲ್ಡ್ ಅನ್ನ ನಾವು ನೋಡಿದ್ದು. ಅಷ್ಟು ಕರೆಕ್ಟ್ ಆದಂತ ಟ್ಯಾಕಲ್ ಅನ್ನು ತೆಗೆದುಕೊಂಡಿರೋದು. ಒಂದು ಬ್ಲಾಕ್ ಪ್ರಯತ್ನ. ಹಿಂದಿನಿಂದ ಒಂದು ಒಳ್ಳೆ ಸಪೋರ್ಟ್ ಕೂಡ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಗಳ ಮಧ್ಯೆ. ಹರೀಶ್ ಮತ್ತು ಮಹೇಶ್ ಅವರ ಕಾಂಬಿನೇಷನ್ ಟ್ಯಾಕಲ್ ನ ನಡುವೆ ಪ್ರಥಮ ಟ್ಯಾಕಲ್ ಬಂದ್ರೆ ಕಿರಣ್. ಇದು ಟ್ಯಾಕಲ್ ಅಂದ್ರೆ ಕರೆಕ್ಟ್ ಆದಂತ ಟೈಮಿಂಗ್, ಪರ್ಫೆಕ್ಟ್ ಆದಂತ ಟೈ ಹೋಲ್ಡ್ ಅಂತ ಕರಿತೇವೆ ಇದನ್ನ ಕಬಡ್ಡಿಯಲ್ಲಿ. ರೇಡರ್ ನ ತೊಡೆಯನ್ನ ಬಿಗಿಯಾಗಿ ಹಿಡಿದಿದ್ದಾರೆ ಜೆರ್ಸಿ ನಂಬರ್ 4 ಆಟಗಾರ ರೈಟ್ ಕವರ್ ಜಾಗದಿಂದ. ಒಂದು ಬಲಿಷ್ಠ ಹಿಡಿತಕ್ಕೆ ಈ ಪಂದ್ಯದಲ್ಲಿ ಮೊದಲ ಬಾರಿಗೆ ಕಿರಣ್ ರವರನ್ನ ಟ್ಯಾಕಲ್ ಮಾಡಲಾಗಿದೆ. ಕೃತಿಕ್ ಮತ್ತೊಮ್ಮೆ ಕೃತಿಕ್ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅನುಭವಿ ಆಟಗಾರನ ಮುಂದೆ. ಹರೀಶ್ ಅವರನ್ನ ಅಂಕದಿಂದ ಹೊರಗೆ ಕಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಉತ್ತಮವಾದ ಪ್ರಯತ್ನ ಕಾಣ್ತಾ ಇದೆ. ಡಿಫೆನ್ಸ್ ಕೂಡ ಅಷ್ಟೇ ಬಲಿಷ್ಠತೆಯನ್ನು ತೋರಿಸ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಕೂಡ ರೈಡರ್ಗಳಿಗೆ ಸುಲಭವಾಗಿ ಅಂಕವನ್ನು ನೀಡ್ತಾ ಇಲ್ಲ. ಆಡೋರ್ಗೂ ಡಿಸ್ಟರ್ಬ್ ಆಗ್ತದಿರಪ್ಪ, ಮಧ್ಯದಲ್ಲಿ ಸ್ವಲ್ಪ ಸೈಲೆಂಟ್ ಇರಬೇಕು. ಎಸ್ ಒಪ್ಕೊಳ್ತಾ ಇದ್ದಾರೆ. ಪ್ರಾಮಾಣಿಕತೆಯನ್ನ ಮೆರೆದಿರುವ ಆಟಗಾರ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ನಿಜಕ್ಕೂ ಸಾಕಷ್ಟು ಗೊಂದಲಗಳನ್ನ ನಾವು ನೋಡಿದ್ದೀವಿ. ಔಟ್ ಇದೆ ಇಲ್ಲ ಅನ್ನೋಂಥ ವಾದ ವಿವಾದಗಳನ್ನ. ಅದರ ಮಧ್ಯೆ ಔಟ್ ಆಗಿರೋದನ್ನ ಒಪ್ಕೊಂಡಿದ್ದಾರೆ ಆಟಗಾರ ಡಿಫೆಂಡರ್. ಅವರನ್ನ ಖಂಡಿತವಾಗ್ಲಿ ಈ ಸಂದರ್ಭದಲ್ಲಿ ನಾವು ಮೆಚ್ಚಬೇಕಾಗುತ್ತೆ. ಕತ್ತಲೆಯಲ್ಲಿ ಮ್ಯಾಚ್ ಆಡೋ ಸಂದರ್ಭದಲ್ಲಿ ಒಮ್ಮೊಮ್ಮೆ ಅಂಪೈರ್ಸ್ಗೂ ಕೂಡ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಆಟಗಾರರು ತಾವಾಗೆ ಒಪ್ಕೊಂಡಂತ ಸಂದರ್ಭದಲ್ಲಿ ಅವೆಲ್ಲಕ್ಕೂ ಕೂಡ ಉತ್ತರ ಸಿಗುತ್ತೆ. ಆಟಗಾರರು ಅದನ್ನ ಯೋಚನೆ ಮಾಡಬೇಕಾಗತ್ತೆ. ಸ್ಪೋರ್ಟಿವ್ ಆಗಿ ತಾವು ಆಟವನ್ನು ಆಡಿದ್ರೆ ಖಂಡಿತವಾಗ್ಲೂ ಅದರ ಅವಕಾಶ ಇರುತ್ತೆ. ಇದೊಂದು ಪರ್ಸ್ಯೂಟ್ ಮಾಡುವ ಪ್ರಯತ್ನ ಚೇತನ್ ಯಶಸ್ವಿ ಆಗ್ತಾ ಇದ್ದಾರೆ ರೈಟ್ ಕಾರ್ನರ್ ಜಾಗದಿಂದ. ಅದ್ಭುತವಾದಂತಹ ಆಲೋಚನೆ. ಕ್ಷಣಾರ್ಧದಲ್ಲಿ ಈ ಒಂದು ಡಿಸಿಷನ್ 5 ಅಂಕಗಳ ಅಂತರದಲ್ಲಿ ಶಂಕರ್ ಮತ್ತು ಮುನೇಶ್ ಮಾಲೀಕತ್ವದ ಚಿಕ್ಕನಾಗಮಂಗಲ ತಂಡ. ಅಲ್ಪ ವಿರಾಮದ ನಂತರ ಮತ್ತೆ ಕೃತಿ ಮೊದಲ ದಾಳಿಯಲ್ಲಿ ಬೋನಸ್ ಅಂಕದೊಂದಿಗೆ ಟಚ್ ಪಾಯಿಂಟ್ ನ ಮುಖಾಂತರ ಕೂಡ ತಂಡಕ್ಕೆ ಆಶ್ರಯಾದಂತಹ ಕೃತಿಕ್ ಮತ್ತೊಮ್ಮೆ ದಾಳಿಯಲ್ಲಿ.
ಆಲ್ ಔಟ್ ಪಡೆಯುವ ಹಾದಿಯಲ್ಲಿ ಸಾಗಿರುವ ತಂಡಕ್ಕೆ ಎದುರಾಳಿಯಾಗಿ ಕಿರಣ್ ಇದೀಗ ಅಂಕಣದ ಒಳಭಾಗಕ್ಕೆ ಬಂದಿದ್ದಾರೆ. ಅದ್ಭುತವಾದ ದಾಳಿ, ಚುರುಕಾದ ಪಾದಚಾಲನೆ. ಕಿರಣ್ ಮತ್ತೊಮ್ಮೆ ಟೋ ಟಚ್ ನ ಮುಖಾಂತರವಾಗಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಒಳ್ಳೆ ಪ್ರಯತ್ನ ಡಿಫೆನ್ಸಿವ್ ಭಾಗದಲ್ಲಿ. ಈ ಬಾರಿ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಚೂರು 30 ಸೆಕೆಂಡ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್. ಬಗ್ಗೆ ಸ್ವಲ್ಪ ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಮತ್ತೆ ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳುವಲ್ಲಿ ಬಲಿಷ್ಠವಾದ ಡ್ಯಾಶ್ ಬಂದಿದೆ. ಇದೀಗ ರೈಟ್ ಕವರ್ ಜಾಗದಿಂದ ಪವರ್ಫುಲ್ ಡ್ಯಾಶ್ ನೊಂದಿಗೆ ಸೂಪರ್ ಟ್ಯಾಕಲ್ ಕಾರಣಕ್ಕೆ 2 ಅಂಕ ಸಿಗ್ತಾ ಇದೆ. 9-5 9-5 4 ಅಂಕಗಳ ಅಂತರದಲ್ಲಿ ಚೇತನ್ ಈ ಬಾರಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಒಂಬತ್ತು 6 3 ಅಂಕಗಳ ಅಂತರ. ಕಿರಣ್ ದಾಳಿಯಲ್ಲಿ ಚಾಲಾಕಿತನದ ಮತ್ತೊಂದು ದಾಳಿ. ಕಿರಣ್ ಮತ್ತೊಮ್ಮೆ 2 ಅಂಕಗಳ ಸಂಪಾದನೆಯೊಂದಿಗೆ ಅದ್ಭುತವಾದಂತಹ ದಾಳಿಯ ಜೊತೆಯಲ್ಲಿ ಕಿರಣ್ ತಂಡಕ್ಕೆ ಆಸರಿಯಾದರೆ ಹಾಫ್ ಟೈಮ್. ಡಿಫೆನ್ಸ್ ವಿಭಾಗದ ಆಟಗಾರ ದಾಳಿ ವಿಭಾಗದಲ್ಲಿ ಅಂತಿಮ ಆಟಗಾರನಾಗಿ ತಂಡಕ್ಕೆ ಆಸರಿಯಾಗಲಿದ್ದಾರೆ. ಕಾದು ನೋಡಿ, 1 ಅಂಕ ಪಡೆದರೂ ಕೂಡ ಇಲ್ಲಿ ಬೋನಸ್ ಅಂಕ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೋನಸ್ ಅಂಕವನ್ನು ಪಡೆದು ಆಲ್ ಔಟ್ ನ ಪಾಯಿಂಟ್ ಅನ್ನು ನೀಡ್ತಾ ಇದ್ದಾರೆ. 1+2 3 ಅಂಕಗಳು. ಹೇಳಿ ಸರ್. 11-10 ಧನುಬಾಯಿ ತಂಡದ ಪರವಾಗಿತ್ತು. ಈಗ ಮತ್ತೆ ಸ್ಕೋರ್ ಈಕ್ವಲ್ ಆಗ್ತಾ ಇದೆ. ಕಿರಣ್ ರವರನ್ನ ಟ್ಯಾಕಲ್ ಮಾಡುವಲ್ಲಿ ಮತ್ತೆ ಯಶಸ್ವಿ ಆಗ್ತಾ ಇದ್ದಾರೆ ಚಿಕ್ಕನಾಗಮಂಗಲ ತಂಡದ ಆಟಗಾರರು. 11-11 2 ತಂಡಗಳ ಸಮಬಲದ ಹೋರಾಟ. ಒಂದು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಇಲ್ಲಿ ಉತ್ತಮವಾದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಇನ್ನು ಕೂಡ ಒಳಗಡೆ ಇದ್ದು ಇನ್ನು ಪ್ರಯತ್ನ ನಡೀತಾ ಇತ್ತು. ರೀಚ್ ಮಾಡಿದ್ದಾರ ಕಾದ್ ನೋಡ್ಬೇಕಿದೆ, ಮಾಡಿಲ್ಲ. ರೈಡರ್ ಔಟ್ ಅನ್ನೋದು ಅಂಪೈರ್ ತೀರ್ಮಾನ. ಒಳ್ಳೆ ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ಚೇತನ್. ಇಲ್ಲಿ 1 ಅಂಕದ ಮುನ್ನಡೆ ಇದೀಗ ಕಂಡುಕೊಳ್ತಾ ಇದ್ದಾರೆ ಧನು ಬಾಯ್ಸ್. 12-11. ಉತ್ತಮವಾದ ಮತ್ತೊಂದು ಟ್ಯಾಕಲ್. ಡೈವಿಂಗ್ ಆಂಕಲ್ ಹೋಲ್ಡ್ ನ ಮುಖಾಂತರ ಚೇತನ್ ಲೆಫ್ಟ್ ಕಾರ್ನರ್ ಜಾಗದಿಂದ ಡಬಲ್ ಆಂಕಲ್ ಹೋಲ್ಡ್ ಮಾಡ್ಕೊಳ್ಳೋದ್ರೊಂದಿಗೆ ಯಶಸ್ವಿ ಆಗ್ತಾ ಇದ್ದಾರೆ.
ರನ್ನಿಂಗ್ ನಲ್ಲಿ ಟಚ್ ಮಾಡುವ ಪ್ರಯತ್ನ ಕೃತಿಕ್. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೊಮ್ಮೆ ಕಿರಣ್ ಕಳೆದ ದಾಳಿಯಲ್ಲಿ ಎಂಟಿ ರೇಟ್ ನೊಂದಿಗೆ ವಾಪಸ್ ಆದರೂ ಯಾವುದೇ ಅಂಕವಿಲ್ಲ. ರನ್ನಿಂಗ್ ಹ್ಯಾಂಡ್ ಟಚ್ ಈ ಬಾರಿ ರೈಟ್ ಕವರ್ ಮೇಲೆ ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ ಕಳೆದ ಬಾರಿ ಟ್ಯಾಕಲ್ ಮಾಡಿದಂತ ಆಟಗಾರ. ಮತ್ತೊಂದು ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ ವಸಂತ್. ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ ಮತ್ತೊಮ್ಮೆ. ಡೂ ಆರ್ ಡೈರೆಕ್ಟ್ ನಲ್ಲಿ ಧನುಬಾಯಿ ತಂಡದ ಪರವಾಗಿ ದಾಳಿಕಾರ ಇದೀಗ 5 ಜನ ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಅಂಕಣದ ಸಂಪೂರ್ಣ ಒಳಗೆ ಹೋಗಿ ಅಂಕವನ್ನ ತರಬೇಕಾಗುತ್ತೆ. ಇಲ್ಲೊಂದು ಟ್ಯಾಕಲ್ ಬಂದಿದೆ ರೈಟ್ ಕಾರ್ನರ್ ಜಾಗದಿಂದ. ಚೇತನ್ ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ನೊಂದಿಗೆ ಕೊನೆಯ 4 ನಿಮಿಷಗಳು ಮಾತ್ರ. 14 ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ 4 ನಿಮಿಷಗಳು ಮಾತ್ರ. 14-14 ಸಮ. ಹದಿನೈದು 14 ಡೂ ಆರ್ ಡೈರೆಕ್ಟ್ ನಲ್ಲಿ ರಬ್ಬಿ ದಾಳಿ. 16-14 in favor of Dhanubai. ಒಂದೇ ಇಲ್ಲ ರೈಡ್ರೇ ಹೇಳಿದ್ದೇನೆ ಒಂದೇ ಅಂತ. ಯಾಕೆ